ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಚೇತನ್ ವ್ಲಾಗ್ಸ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಪೂರಾ ಕ್ಲೀನಿಂಗ್ ನಡೀತಾ ಇದೆ. ಕ್ಲೀನಿಂಗ್ ಅಂದರೆ ಯಾವುದೋ ಫಂಕ್ಷನ್ನು ಏನೂ ಅಲ್ಲ, ನವರಾತ್ರಿ ಸೆಲೆಬ್ರೇಷನ್ಗೆ ನಾವು ನಮ್ಮ ಮನೆಯಲ್ಲಿ 22 ಇಯರ್ಸಿಂದ ನವರಾತ್ರಿ ಸೆಲೆಬ್ರೇಷನ್ನ ಮಾಡ್ಕೊಂಡು ಬಂದಿದ್ದೀವಿ. ಗೊಂಬೆಗಳೆಲ್ಲ ಕೂರಿಸಲ್ಲ, ಬಟ್ ಒಂದು ರೇಂಜಿಗೆ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ಬೋದು. ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಆ್ಯಂಡ್ ಅದ್ರಿಗೆ ಪ್ರಿಪ್ರೇಷನ್ಸ್ ಏನಿದೆ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವಿಲ್ಲಿಗೆ ತೋರಿಸ್ತಾ ಇರೋದು ಅಲ್ಲೇ ನಾವು ಅಮ್ಮನ ಕೂರಿಸೋದು ಆ್ಯಂಡ್ ಅಮ್ಮನ ಕೂರಿಸೋದಕ್ಕೆ ಫ್ಲವರ್ಸ್ದು ಆರ್ಚ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಫ್ಲವರ್ಸ್ ಆರ್ಚ್ ಅಂತ ಹೇಳಿದ್ರೆ ನಾವು ಒರಿಜಿನಲ್ ಫ್ಲವರ್ಸ್ನ ಯೂಸ್ ಮಾಡಲ್ಲ, ಒರಿಜಿನಲ್ ಫ್ಲವರ್ ಥರನೇ ಕಾಣೋ ಪ್ಲಾಸ್ಟಿಕ್ ಫ್ಲವರ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು ವೈಟ್ ಆ್ಯಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ಲಿ ಫ್ಲವರ್ಸ್ಗಳನ್ನ ತೊಗೊಂಡು ಬಂದಿದ್ದೆ, ಅದನ್ನು ಯೂಸ್ ಮಾಡಿಕೊಂಡು ಆರ್ಚ್ನ ರೆಡಿ ಮಾಡಿದ್ದೀವಿ. ಸೊ ನೋಡಿ, ಈ ಥರ ಕಾಣಿಸ್ತಿದೆ. ಬಟ್ ಆದರೂ ಇಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ಗಳು ಕಾಣಿಸ್ತಿದೆ. ಸೊ ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಅಂತೇಳಿ ನನಗೆ ಈ ಥರ ಮಾರ್ಕೆಟಲ್ಲಿ ಸಿಕ್ತು. ಸೊ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ತೊಗೊಂಡು ಬಂದು ಎಲ್ಲೆಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ಲಿ ನೀಟಾಗಿ ಫಿಕ್ಸ್ ಮಾಡಿದ್ರೆ ಒಂದು ಚೂರು ಗ್ಯಾಪ್ ಕಾಣಿಸೋದಿಲ್ಲ, ಅಷ್ಟು ಚೆನ್ನಾಗಿ ಕವರ್ ಆಗುತ್ತೆ. ಆ್ಯಂಡ್ ದೂರದಿಂದ ನೋಡಿದ್ರೆ ಒರಿಜಿನಲ್ ಫ್ಲವರಲ್ಲೇ ನಾವು ಡೆಕೋರೇಷನ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ 9 ದಿನ ಇಡೋದ್ರಿಂದ ನಾವು ಪ್ರತಿದಿನ ಫ್ಲವರ್ಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈ ಥರ ಇಟ್ಟಾಗ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಬ್ಯಾಕ್ ಡ್ರಾಪಿಗೆ ನಾನಿಲ್ಲಿ ಪ್ಲಾಸ್ಟಿಕ್ದು ಗ್ರೀನ್ ಮ್ಯಾಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ 1.5 ಅಡಿ ಬರುತ್ತೆ ಅಲ್ಲ, ಅದನ್ನು 12 ಪೀಸಸ್ನ ತೊಗೊಂಡು ಬಂದು ನೀಟಾಗಿ ಜಾಯಿನ್ ಮಾಡಿರೋದು. ಆ್ಯಂಡ್ ಈ ಥರ ಗಂಟೆ ಇರೋದನ್ನು 10 ತೊಗೊಂಡು ಬಂದು ಮೇಲೆ ಈ ಥರ ಡೆಕೋರೇಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವೆಲ್ಲ ಕೂಡ ನಾನು KR ಮಾರ್ಕೆಟಲ್ಲಿ ತೊಗೊಂಡು ಬಂದಿರೋದು. ಇದು ವೈಟ್ ಕಲರ್ 10 ಪೀಸ್ಗೆ 350 ಆ್ಯಂಡ್ ಯೆಲ್ಲೋ ಕಲರ್ಗೆ 350 ಆಯಿತು. ನಾನು ಸುಮಾರು ಫ್ಲವರ್ಸಲ್ಲಿ ತೊಗೊಂಡಿದ್ದಕ್ಕೆ ನನಗೆ ಕಮ್ಮಿ ಮಾಡಿಕೊಟ್ರು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಔಟ್ಲುಕ್ ಕೂಡ. ಆ್ಯಂಡ್ ಫೈನಲ್ ಲುಕ್ ಈ ಥರ ಇದೆ ನೋಡಿ. ಆ್ಯಂಡ್ ಇವಾಗ ಕಾಣಿಸ್ತಾ ಇರೋದು ಕಮಲಗಳು. ಇದನ್ನು ದೇವ್ರುಗಳನ್ನ ಕೂರಿಸೋದಕ್ಕೆ ಅಂತ ತಂದಿರೋದು. ಆ್ಯಂಡ್ ಪ್ರತಿಯೊಂದು ದೇವ್ರಿಗೂ ಜಡೆಬಿಲ್ಲೆ ಆಗಿರ್ಬೋದು, ಕೂರಿಸೋದಕ್ಕೆ ಮಂದಹಾಸನ, ಮುಖವಾಡಗಳು, ಆ್ಯಂಡ್ ಅದೇ ಪ್ರತಿಯೊಂದು ದೇವ್ರಿಗೂ ಒಡವೆ ಸೆಟ್ಗಳು. ಆ್ಯಂಡ್ ಇಲ್ಲಿದೆ ನೋಡಿ ಪುಟಾಣಿ ದೇವರುಗಳು. ಆ್ಯಂಡ್ ಇವನ್ನೆಲ್ಲ ನಾವು ತಂದು ಸುಮಾರು 10 ವರ್ಷ ಆಗಿದೆ. 10 ವರ್ಷದಿಂದ ಕೂಡ ನೀಟಾಗಿ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಈ ಸೀರೆ ಬಂದು ಈ ಸರಿ ನವರಾತ್ರಿ ಸೆಲೆಬ್ರೇಷನ್ಗೆ ಅಮ್ಮನಿಗೆ ಉಡಿಸೋದಕ್ಕೆ ಅಂತ ತಂದಿರೋದು. ಮಗ್ಗದಲ್ಲಿ ನನ್ನ ದೊಡ್ಡಕ್ಕ ಸೆಲೆಕ್ಟ್ ಮಾಡಿ ಅವರೇ ತೊಗೊಂಡು ಬಂದಿರೋದು. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಎದ್ದು ಕಾಣಿಸುತ್ತೆ ಅಮ್ಮನಿಗೆ ಉಟ್ಟರೆ. ಸೊ ಇಲ್ಲಿ ಅಮ್ಮ ಕೂಡ ಹೆಲ್ಪ್ ಮಾಡಿದ್ರು. ಇಬ್ಬರು ಸೇರಿಕೊಂಡು ದೇವ್ರಿಗೆ ಸೀರೆ ಉಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಒಂದೊಂದೇ ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಅಮ್ಮ ಆಲ್ರೆಡಿ ದೇವ್ರನ್ನ ಕೂರಿಸೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟು ಅಗ್ರದೆಲೆ ಹಾಕಿ ಆಮೇಲೆ ಅದ್ರ ಮೇಲೆ 5 ಮುತ್ಕದೆಲೆನ ಹಾಕಿ ನಾವು ದೇವ್ರನ್ನ ಕೂರಿಸ್ತೀವಿ. ಯಾಕಂದರೆ ತುಂಬ ಒಳ್ಳೆಯದು ಅಂತ ಹೇಳಿ. ಆ್ಯಂಡ್ ಕಳಶದೊಳಗಡೆ ಹಾಕೋದಕ್ಕೆ ಸುಮಾರು ಅಮ್ಮ ಏನೇನೋ ತರ್ತಾರೆ, ಅದನ್ನೆಲ್ಲ ಹೇಳಿ ಅವ್ರ ಮನಸ್ಸಲ್ಲಿರೋದನ್ನು ಕೇಳಿಕೊಂಡು ಕಳಶನ ಅಮ್ಮ ಪ್ರತಿಷ್ಠಾಪನೆ ಮಾಡಿಕೊಡ್ತಾರೆ. ಅದಾದಮೇಲೆ ನಾವು ಸೀರೆಗಳನ್ನ ಉಡಿಸ್ಕೊಳ್ತೀವಿ. ಆ್ಯಂಡ್ ಅಲ್ಲಿವರೆಗೂ ಅಮ್ಮನೇ ಕಳಶ ಉಡೋದ್ರಿಂದ ಸೊ ನಾವು ಅಲ್ಲಿವರೆಗೂ ನಾವು ಯಾರು ದೇವ್ರನ್ನ ಕೂರಿಸೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಅವತ್ತಿಂದ ನಾವು ಅದನ್ನೇ ನಡೆಸ್ಕೊಂಡು ಬಂದಿರೋದು. ನಮ್ಮಮ್ಮ ಕಳಶನ ಕೂರಿಸ್ಕೊಟ್ಟ ಮೇಲೆ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ನಾವು ಪೂಜೆನ ಮಾಡ್ತೀವಿ. ನಾವು 3 ಜನ ಹೆಣ್ಮಕ್ಳಿದ್ದೀವಿ. ಇಲ್ಲಿ ದೊಡ್ಡಕ್ಕ ಅವರು ಕೂಡ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ 2ನೇ ಅಕ್ಕ ಬಂದು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಂದು ಬಂದು ಡೆಕೋರೇಷನ್ ಡಿಪಾರ್ಟ್ಮೆಂಟ್. ನಾನು ಯಾವಾಗಲೂ ಡೆಕೋರೇಷನಲ್ಲೇ ನಂಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಂಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಅಮ್ಮನ ಹೀಗೆ ಕೂರಿಸ್ಬೇಕು ಅಂತ ಎಲ್ಲ ಹೇಳಿ ಕೂರಿಸ್ತೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡೆಕೋರೇಷನ್ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಹಾಗೆ ಬೆಳಗಿನ ಜಾವ ಬೇಗ 4 ಗಂಟೆಗೆಲ್ಲ ಎದ್ದು ಕಂಪ್ಲೀಟಾಗಿ ನೀಟಾಗಿ ಎಲ್ಲ ವಾಶ್ ಮಾಡಿ ಹೊರಗಡೆ ರಂಗೋಲಿ ಹಾಕಿ ಗೇಟ್ ಹತ್ರ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಪೂಜೆಗೆ ಇನ್ನೇನು ರೆಡಿ ಮಾಡೋಣ ಅಂತ ಹೇಳಿ ಎಲ್ಲರೂ ರೆಡಿಯಾಗಿದ್ದೀವಿ. ಆ್ಯಂಡ್ ಸ್ಟಿಲ್ ಟೈಮ್ ಬಂದು ತುಂಬಾ ಬೆಳಗಿನ ಜಾವ ತುಂಬ ದಿನ ಆಗಿತ್ತು. ಮೀನ್ಸ್ 4 o'clock ಎದ್ದು ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾರೆ. ಟೈಮ್ ನೋಡಿ ಇನ್ನೂ 5 ಗಂಟೆ ಅಷ್ಟೇ. ಅಮ್ಮ ಸ್ನಾನಕ್ಕೆ ಹೋಗಿ ರೆಡಿ ಆಗ್ತಿದ್ದಾರೆ. ಬೇಗ ಎಲ್ಲ ಮುಗಿಸಿ ಕೊನೆಗೂ ಪೂಜೆ ಆಯಿತು. ತುಂಬ ಭಕ್ತಿಯಿಂದ ನಾವು ಈ ಪೂಜೆನ ಮಾಡ್ತೀವಿ. 9 ಜನ ಅಮ್ಮಂದಿರನ್ನು ಕೂರಿಸಿ 9 ದಿನ ಕೂಡ ಒಬ್ಬೊಬ್ಬರು ಪೂಜೆ ಮಾಡಿ
ದಸರಾ ಆಚರಣೆನ ಮಾಡ್ತೀವಿ. ನಮ್ಮ ಈ ಆಚರಣೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವು ಯಾರಾದರೂ ಇದೇ ರೀತಿ ಅಮ್ಮನ್ನ ಅಂದರೆ ದಸರಾನ ಆಚರಣೆ ಮಾಡ್ತೀರಾ ಅಂತ ಅಂದರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು.